So third problem, Mr. Vivek is a government employee. Vivek a government employee ಅಂದ್ರೆ NPS ಅವರಿಗೆ ಇರ್ತದೆ ಅಂತೇಳಿ ಆಯ್ತಲ್ಲ. NPS ಯಾವುದಕ್ಕೆ ಯಾವ ಸೆಕ್ಷನ್ ರಿಡಕ್ಷನ್ ಬರ್ತದೆ 80 CCD. ಅವೆ ಕ್ಲಿಯರ್. ನೆಕ್ಸ್ಟ್ ಅವನ ಟೋಟಲ್ ಬೇಸಿಕ್ ಸ್ಯಾಲರಿ 6 lakh, DA 2 lakh and 1,20,000 as taxable allowance and other income 1 lakh. ಗವರ್ನಮೆಂಟ್ ಅಲ್ಲಿ 10% NPS ಕಾಂಟ್ರಿಬ್ಯೂಟ್ ಮಾಡುತ್ತೆ, ಇವನು ಸಹ 10% ಕಾಂಟ್ರಿಬ್ಯೂಟ್ ಮಾಡ್ತಾರೆ NPS. ಅಂದ್ರೆ NPS ಗೆ 10% ಅಂತ ಹೇಳಿದ್ರೆ ಬೇಸಿಕ್ ಪ್ಲಸ್ DA ಯ 10%. He paid rupees 25,000 as LIC ಪ್ರೀಮಿಯಂ. ಅದು ಯಾವ್ದಾದ್ರು ಡಿಡಕ್ಷನ್ ಆಗಿ ಸಿಗ್ತದೆ LIC ಪ್ರೀಮಿಯಂ. ಮತ್ತೆ ಇಲ್ಲಿ ಯಾವ್ದು ತಮ್ಮ ಅಶ್ಯೂರ್ಡ್ ಅಮೌಂಟ್ ಏನ್ ಕೊಡ್ಲಿಲ್ಲ, ಯಾವಾಗ ಇಶ್ಯೂ ಮಾಡಿದ್ರು ಅಂತ ಕೊಟ್ಟರೆ ಅಂತ ಸಂದರ್ಭದಲ್ಲಿ ನೀವೇನು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತಿಲ್ಲ, 10% 20% ನೋಡ್ಬೇಕಂತ ಹೇಳಿ ಇಲ್ಲ. 25,080C. ಆ ನಂತರ LIC ಪ್ರೀಮಿಯಂ. ನೆಕ್ಸ್ಟ್ 55,000 ಪ್ರಿನ್ಸಿಪಲ್ ಅಮೌಂಟ್ ಆಫ್ ಹೌಸಿಂಗ್ ಲೋನ್, ಯಾವ್ದು ಡಿಡಕ್ಷನ್ ಸಿಗ್ತದೆ 80C. ಆ ನಂತರ PPF ಡೆಪಾಸಿಟ್ ಮಾಡಿದ್ರೆ ಅದು ಯಾವ್ದ್ರಲ್ಲಿ ಸಿಗುತ್ತೆ 80C ಆಯ್ತಲ್ಲ. ಸೊ ಅಲ್ಲಿಗೆ ಇಲ್ಲಿ 80C ಮತ್ತೆ 80CCD ಅವೆರಡು ಮಾತ್ರ ಇರ್ತಕ್ಕಂಥದ್ದು ಆಯ್ತಲ್ಲ. ಸೊ ಮಾಡಿ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ವಿವೇಕ್. So first, basic salary. Salary, how much? Next, DA, DNS allowances 2 lakh. Next, taxable allowances, how much? 1,20,000. Next, other income 1 lakh. So gross total income 10,20,000. Gross, sorry. And is employer contribution to NPS ಇದೆಯಲ್ಲ ಅಲ್ವಾ. So 10,20,000 add employer contribution to NPS. ಅವನು ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ರೆ ಮಾತ್ರ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಸ್ಪೆಸಿಫಿಕ್ ಕೊಟ್ಟಿದ್ರೆ ಮಾತ್ರ ಇಲ್ಲಿ ಆಡ್ ಮಾಡಿ ಅದು 80CCD2 ನಲ್ಲಿ ಡಿಡಕ್ಟ್ ಮಾಡ್ಲಿಕ್ಕೆ. ಅವ್ನು ಕೊಡ್ಲಿಲ್ಲ ಹೇಳಿದ್ರೆ ತಗೊಳ್ಳಿಕ್ಕೆ ಇಲ್ಲ, ಅಲ್ಲಿ ತಗೊಳ್ಳಿಕ್ಕೆ ಇದೆಯೋ ತಗೊಳ್ಳಿಕ್ಕೆ ಇಲ್ಲ. ಸೊ ಎಷ್ಟು 10% ಆಫ್ ಬೇಸಿಕ್ ಪ್ಲಸ್ DA. ಸೊ ಬೇಸಿಕ್ ಎಷ್ಟಿದೆ 6 lakh ಪ್ಲಸ್ 2 lakh. ಸೊ ಅದರ 8 lakhನ ಮೇಲೆ 10% ಆಗ್ತದೆ 80,000. So gross total income
gross total income 11 lakh. Next, reduction under section ATCR. ಅದಕ್ಕಿಂತ ಮುಂಚೆ ಇವರು ಸ್ಯಾಲರಿಡ್ ಎಂಪ್ಲಾಯ್ ಅದರಿಂದ ಏನ್ ಬರ್ತದೆ? ಸ್ಯಾಲರಿಡ್ ಎಂಪ್ಲಾಯ್ ಏನ್ ಡಿಡಕ್ಷನ್ ಸಿಗುತ್ತೆ? ಸ್ಯಾಲರಿ ಡಿಡಕ್ಷನ್ ಸಿಗುತ್ತೆ ತಾನೆ? ಎಷ್ಟು? 50,000. So less standard deduction under section 16. 10,000. 10 lakh 50. Next, less deduction under section 80. Less deductions under section 80. Deduction under section first 80C. 80C ಅಲ್ಲಿ ಏನೆಲ್ಲ ಇದೆ? LIC premium. How much? What is the amount of LIC premium? 25,000. So principal amount of housing loan. Principal amount of housing loan. How much? 55,000. Next, deposit in PPF. Deposits in PPF. How much? 60,000. So total deduction 1680C 1,40,000. Next, on the section 80CCD. Isn't it? 80CCD 1 ಅಲ್ವಾ? 80CCD ಎಷ್ಟು ಸೆಕ್ಷನ್ ಇದೆ? 80CCD 1, 80CCD 1B, 80CCD 2 ಹೌದಾನೆ? ಸೊ 80CCD 1 ಯಾವುದು? ಎಂಪ್ಲಾಯೀಸ್ contribution to NPS ಹೌದಾನೆ? ಸೊ ಇದನ್ನ ಇಲ್ಲಿ ಹಾಕಿ ಸರ್, ಇಲ್ಲಿ 1,40,000 ಹಾಕೊಳ್ಳಿ. ಇನ್ನರ್ ಕಾಲಮ್ ಅಲ್ಲಿ 1,40,000. ಅಲ್ಲಿ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಅವನು ಹೇಳಿದ್ದಾನೆ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ 10% ಹೇಳಿದ್ದಾನೆ, ಎಂಪ್ಲಾಯೀಸ್ ಅಷ್ಟೇ ಪರ್ಸೆಂಟೇಜ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾನೆ ಹೌದಾನೆ? ಸೊ ಅಂದ್ರೆ ಎಷ್ಟಾಗ್ತದೆ? 10% ಆಫ್ ಬೇಸಿಕ್ ಪ್ಲಸ್ DA ಅಂದ್ರೆ 8 lakh. ಇದು 8 lakh ಗೊತ್ತಾಯ್ತಲ್ಲ ಈಗೆಲ್ಲ ಅಂತ ಹೇಳಿ. 6 lakh ಪ್ಲಸ್ 2 lakh. ಸೊ 8 lakh 10% ಅಂದ್ರೆ ಎಷ್ಟಾಗ್ತದೆ? 80,000. ಸೊ 80,000 ತಗೊಳ್ಳಿಕ್ಕೆ ಆಗ್ತದ? ಎಷ್ಟಾಗ್ತದೆ? 2,20,000 ಆಗ್ತದೆ ಅಲ್ವಾ? ಅಷ್ಟು ತಗೊಳ್ಳಿಕ್ಕೆ ಆಗ್ತದ? ಇದರಲ್ಲಿ ಇಲ್ಲ. ಏನ್ ಹೇಳ್ತದೆ? ಆಸ್ ಪರ್ ಸೆಕ್ಷನ್ 80 CCE
total amount of total eligible amount of total eligible amount under section 80C, 80CCC, 80CCD1 should be restricted to ಹೆಚ್ಚಕ್ಕೆ ರಿಸ್ಟ್ರಿಕ್ಟ್ ಮಾಡೋದು 1,50,000 ಇಲ್ಲಿ ಹಾಕೊಳ್ಳಿ 1,50,000 restricted to 1,50,000. So though there is an investment of 2,20,000, the maximum qualified amount available under section 80CCD, 80C and 80CCD1 is rupees 1,50,000. So ಆದರೆ NPS over and above rupees 1,50,000 ಪುನಃ ಇನ್ನೊಂದು ಸೆಕ್ಷನ್ ಆಗಿದೆ 80CCD 1B ಅಲ್ಲಿ ಅಡಿಷನಲ್ ಕಾಂಟ್ರಿಬ್ಯೂಷನ್ NPS ಎಷ್ಟು ಕ್ಲೇಮ್ ಮಾಡಬಹುದು 50,000 ಮಾಡಬಹುದು ಅಂತಾನೆ. ನೆಕ್ಸ್ಟ್ 80 under section under section 80CCD 1B under section 80CCD 1B 1B additional contribution to NPS 50,000. ಇದಕ್ಕೊಂದು ನೋಟ್ ಕೊಡು, ಒಂದು ಸ್ಟಾರ್ ಮಾರ್ಕ್ ಹಾಕೊಂಡು ನೋಟ್. ಯಾಕೆ ಹೇಗೆ 50,000 ಅಂದ್ರೆ ಟೋಟಲ್ ಕಾಂಟ್ರಿಬ್ಯೂಷನ್ ಟು NPS ಎಷ್ಟಿದೆ ಇವರ ಹತ್ರ 80,000 ಇದೆ ಹೌದಲ್ಲ. ಅಲ್ಲಿ ಎಷ್ಟು ತಗೊಳ್ಳಿಕ್ಕೆ ಆಯ್ತು 80CCD1 ನಲ್ಲಿ ಎಷ್ಟು ತಗೊಳ್ಳಿಕ್ಕೆ ಔಟ್ ಆಫ್ 80,000 ಎಷ್ಟು ತಗೊಂಡ್ರು ಉಳಿದದ್ದು 1,40,000 ಇದೆ ತಾನೆ. NPS ಇಂದ ಎಷ್ಟು ತಗೊಂಡ್ರು ಆಯ್ತು ಅಲ್ಲಿ ಆ ಬರ್ತೆ ಆಗಲಿ 1,50,000 ಬರ್ತೆ ಆಗ್ಬೇಕಿದ್ರೆ NPS ಇಂದ ಎಷ್ಟು ತಗೊಂಡದ್ದು 10,000 ತಾನೆ. ಉಳಿದದ್ದು LIC PPF ಉಳಿದದ್ದೆಲ್ಲ 1,40,000 ಇದೆಯಲ್ಲ. NPS ಇಂದ ಎಷ್ಟು ಬೇಕಾಗಿತ್ತು 10,000 ರೂಪಾಯಿ ತಾನೆ. 10,000 ರೂಪಾಯಿ ಆಗ್ತದೆ. ಇದೆಷ್ಟು ಉಳಿತಿ ಗೊತ್ತಿದ್ದಲ್ಲಿ 70,000 ಹೌದಾನೆ. 70,000 ಈಗ 50,000 ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ 50,000 ಮಾತ್ರ. ಸರಿ ಕ್ಲಿಯರ್. ಇನ್ಯಾವ ಡಿಡಕ್ಷನ್ ಇದೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದೆ ಅಲ್ವಾ ಅಂಡರ್ ಸೆಕ್ಷನ್ 80CCD2 employer contribution to NPS ಎಷ್ಟು ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು NPS ಎಷ್ಟಿದೆ ಮೇಲೆ ಕ್ಯಾಲ್ಕುಲೇಟ್ ಮಾಡಿ 80,000 ತಾನೆ. ಸೊ 80,000. ಸೊ ಟೋಟಲ್ ಡಿಡಕ್ಷನ್ ಎಷ್ಟು ಸಿಗ್ತದೆ ಅವನಿಗೆ ಟೋಟಲ್ ಡಿಡಕ್ಷನ್ ಅವೈಲೇಬಲ್ ಟೋಟಲ್ ಅಮೌಂಟ್ ಆಫ್ ಡಿಡಕ್ಷನ್ ಅವೈಲೇಬಲ್ amount available as deduction just 80 50 2,80,000 isn't it? So total income of Mr. Vivek how much 10,50,000 minus 2,80,000 7,70,000. Have you clear? Any doubts? Problem ಅಲ್ಲಿ employer contributes 10% ಅಂತ ಕೊಟ್ರೆ ಮಾತ್ರ ನೀವು ಗ್ರಾಸ್ ಸ್ಯಾಲರಿಯಲ್ಲಿ ಅದನ್ನ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು NPS ನ ಆಡ್ ಮಾಡಬೇಕು. ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಕೊಡ್ಲಿಲ್ಲ ಅಂದ್ರೆ ಪುನಃ ಅಲ್ಲಿ ಆಡ್ ಮಾಡಬೇಕು ಅಂತಿಲ್ಲ
ಪುನಃ ಇಲ್ಲಿ ಡಿಡಕ್ಟ್ ಮಾಡಬೇಕು ಅಂತಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೇಮ್ ಅಲ್ವಾ, ಅಲ್ಲಿ ಆಡ್ ಮಾಡಿ ಇಲ್ಲಿ ಡಿಡಕ್ಟ್ ಮಾಡೋದು, ಇಲ್ಲದಿದ್ರೆ ಸುಮ್ಮನೆ ರೈತಲ್ಲ ಸ್ಪೆಸಿಫಿಕ್ ಕೊಟ್ಟು ಮಾತ್ರ ಅಲ್ಲಿ ಆಡ್ ಮಾಡಿ ಡಿಡಕ್ಟ್ ಮಾಡಬೇಕು, ಇಲ್ಲಂದ್ರೆ ಇಲ್ಲ. ಇನ್ನೊಂದು NPS ಅಮೌಂಟ್ 80 CCD1 ಮತ್ತೆ 1B ಬಗ್ಗೆ ಏನ್ ಹೇಳ್ಬೇಕಂತ ಹೇಳಿದ್ರೆ ಟೋಟಲ್ ಅಮೌಂಟ್ ಸಿಗ್ತಕ್ಕಂಥದ್ದು ಎಷ್ಟು ನಿಮ್ಗೆ, ಅಲ್ಲಿ 1,50,000 ಎಷ್ಟು ಬೇಕಾ ಉಳಿಸ್ಕೊಂಡು ಪುನಃ ಇನ್ನೊಂದು ಮಾರ್ಜಿನ್ ಇದೆ 80 CCD ಮ್ಯಾಕ್ಸಿಮಮ್ 50,000 ಸಿಗುತ್ತೆ. Are we clear? So take down the note for this 50,000. Okay, note total amount contributed to NPS by Vivek is rupees 80,000, of which only rupees 10,000 is claimed under section 80 CCD1 to get maximum qualified amount of rupees 1,50,000. Remaining amount is claimed under section 80 CCD1B. Next clearly note. ATC 80CCC and 80 CCD1 together cannot exceed rupees 1,50,000. Next, any amount of contribution to NPS subject to a maximum of 50,000, maximum of rupees 50,000 is deductible under section 80 CCD1B. Any doubts? Are you clear with that? Reduction under section 80 CCD. 80 CCD clear ಆಯ್ತಲ್ಲ? 80 CCD ಇಲ್ಲಿ 3 ಸೆಕ್ಷನ್ಸ್ ಇದೆ. 80 CCD1, 80 CCD1B, 80 CCD2. 80 CCD1 10% of salary or in case of salaried employees or 20% of total income of person in case of other than salaried assistant. Salaried person ಅಂದ್ರೆ 10% of basic plus DA. Salaried person ಅಲ್ಲದಿದ್ರೆ ನಾನ್ salaried person ಅಂದ್ರೆ ಅವನ ಅಮೌಂಟ್ ಎಷ್ಟು ಅಂದ್ರೆ 20% of his gross total income ಅನ್ನು ಅವನು ಇನ್ವೆಸ್ಟ್ ಮಾಡಬಹುದು. ಅದರಲ್ಲಿ 80 CCD 80C 80CCC
80 CCD1 ಮೂರನ್ನು ಸೇರಿ ಎಷ್ಟು ಜಾಸ್ತಿ ಆಗಬಾರ್ದು 1,50,000 ಜಾಸ್ತಿ ಆಗ ಅಕಸ್ಮಾತ್ ಅದೆಲ್ಲವೂ ಸೇರಿ 1,50,000 ಜಾಸ್ತಿ ಆಗಿದೆ ಅವ್ನ NPS ಅಮೌಂಟ್ ಇದೆ ಅಂತ ಹೇಳಿದ್ರೆ ಪುನಃ ಅದನ್ನ ಅಡಿಷನಲ್ ಅಮೌಂಟ್ ಎಲ್ಲಿ ತಗೊಳ್ಬಹುದು ಅವನು 80 CCD1B ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ತಗೊಳ್ಬಹುದು 50,000 ಅಲ್ಲಿ ಆಗಿ ಉಳಿದದ್ದನ್ನ ಇಲ್ಲಿ 50,000 ವರೆಗೆ ತಗೊಳ್ಬಹುದು. ನೆಕ್ಸ್ಟ್ 80 CCD2 ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ 14% ಆಯ್ತಲ್ಲ. ಸೊ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ 14% ಅವನು ಅವೈಲೇಬಲ್ ಆಸ್ ಡಿಡಕ್ಷನ್. ಅವಿ ಕ್ಲಿಯರ್? ಅರ್ಥ ಆಯ್ತಲ್ಲ? ಸೊ ಅದು 80 CCD. ನೆಕ್ಸ್ಟ್ ಸೆಕ್ಷನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CCG. 80 CCG. So this deduction is available to an individual who invested his money on listed equity shares as per Rajiv Gandhi equity schemes. Rajiv Gandhi equity saving schemes. So any person who is invested his income on listed equity shares as per Rajiv Gandhi equity saving scheme is eligible to claim deduction under section 80 CCG. Under that, the eligible amount for deduction is 50% of investment or rupees 25,000, whichever is less. ಅಂದ್ರೆ ಡಿಡಕ್ಷನ್ ಅಮೌಂಟ್ ಸಿಗ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ಅವ್ನು ಎಷ್ಟು ಇನ್ವೆಸ್ಟ್ ಮಾಡಿರ್ತಾನೆ ಅದು 50%, ಅಥವಾ ಅವ್ನು ಅಕಸ್ಮಾತ್ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 50,000 ಇನ್ವೆಸ್ಟ್ ಮಾಡಿದ್ರೆ 25,000 ಅಥವಾ 25,000, whichever is the maximum amount qualified amount allowable as deduction under section 80 CCG is rupees 25,000. ಆಯ್ತಲ್ಲ? ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು 25,000 ಆಯ್ತಲ್ಲ. ಅಥವಾ ಅವ್ನು ಎಷ್ಟು ಇನ್ವೆಸ್ಟ್ ಮಾಡಿರ್ತಾನೆ ಅದರ 50%. Very clear? So lock-in period 3 years. ಇದು ಬಂದಂತದ್ದು 1st April 2017 ಇಂದ ಫೇಸ್ಡ್ ಔಟ್ ಆಗಿದೆ. ಲಾಕ್-ಇನ್ ಪೀರಿಯಡ್ ಎಷ್ಟು ಅಂತ ಹೇಳಿದ್ರೆ ಲಾಕ್-ಇನ್ ಪೀರಿಯಡ್ 3 years. 3 years ಒಳಗಡೆ ಕ್ಲೈಮ್ ಅನ್ನು ಮಾಡಬಹುದಿತ್ತು. ಬಟ್ ನೌ ಇಟ್ ಹ್ಯಾಸ್ ಬೀನ್ ಫೇಸ್ಡ್ ಔಟ್. ಈ ಡಿಡಕ್ಷನ್ಸ್ ಈಗ ಅಸೆಸ್ಮೆಂಟ್ ಇಂದ ಇಲ್ಲ. 1920 ವರೆಗೆ ಸಿಗ್ತಾ ಇತ್ತು. 2021 ಇಂದ ಈ ಡಿಡಕ್ಷನ್ ಸಿಗಲಿಲ್ಲ ಅಲ್ಲ. ಯಾಕೆಂದ್ರೆ ಮುಗಿತು ಈಗ 1920 ಗೆ ಅಂದ್ರೆ 2017 ಗೆ ಸ್ಟಾಪ್ ಆಗಿತ್ತು. ಅದರ 3 years ಅಂತ ಹೇಳಿದ್ರೆ 1920. ಈಗ ನಮ್ಮ ಅಸೆಸ್ಮೆಂಟ್ ಇಯರ್ ಎಷ್ಟು 2021 ಆಗುತ್ತೆ. ಈ ವರ್ಷದಿಂದ ಇದು ಫೇಸ್ ಔಟ್ ಆಗಿದೆ. ಬಟ್ ದಿಸ್ ಇಸ್ ಫಾರ್ ಯುವರ್ ನಾಲೆಜ್. ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ರೆ 6 ಮಾರ್ಕ್ಸ್ ಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. Have you clear? Next deduction under section 80. Deduction under section 80B. Deduction under section 80B. So this is deductions for the amount in payable on medical insurance scheme. Have you clear? If an SSC paid an amount towards medical insurance premium
then he is eligible to get deduction under section 80D. ಯಾವ್ದಾದ್ರೂ ಒಬ್ಬ ಅಸೆಸ್ಸಿ ಮೆಡಿಕಲ್ ಇನ್ಶೂರೆನ್ಸ್ ಅಂತ ಇರ್ತದಲ್ಲ, ಮೆಡಿಕಲ್ ಮಾಡಿದೆಲ್ಲ ಇದೆಯಲ್ಲ, ಆರೋಗ್ಯ ಸುರಕ್ಷಾ ಅಂತ ಬೇರೆ ಬೇರೆ ಇದೆಯಲ್ಲ, ಆ ರೀತಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂಗೆ ಅವನ ಅಮೌಂಟ್ ಕಟ್ಟಿದ್ರೆ ಅದು ಡಿಡಕ್ಷನ್ ಸಿಗುತ್ತೆ. ವೆರಿ ಕ್ಲಿಯರ್. ಸೊ ದಿಸ್ ಇಸ್ ದ ಡಿಡಕ್ಷನ್ ಫಾರ್ deduction in respect of medical insurance premium. Medical insurance premium, this deduction is available to an individual. Medical insurance premium or central government health scheme. Adala deduction respect of medical insurance premium, he may paid to any medical insurance premium or central government health scheme. ಯಾವ್ದಾದ್ರು ಕಟ್ಟಿದ್ರೆ ಅವನಿಗೆ ಡಿಡಕ್ಷನ್ಸ್ ಸಿಗುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಸ್ಕೀಮ್ ಗಾದ್ರೂ ಯೂಸ್ ಮಾಡಬಹುದು, ಅಥವಾ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅವ್ನು ಕಟ್ಟಿದ್ರೆ ಅವನಿಗೆ ಡಿಡಕ್ಷನ್ ಸಿಗುತ್ತೆ. ಎಷ್ಟು ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು ಅಂತ ಹೇಳಿದ್ರೆ, ಅಮೌಂಟ್ ಆಫ್ ಡಿಡಕ್ಷನ್ rupees 25,000. 25,000 for self, spouse and his children. ಅವನ ಫ್ಯಾಮಿಲಿಗೆ ಐತಲ್ಲ, ಅವನು ಅವನ ಹೆಂಡತಿ ಅಥವಾ ಗಂಡ ಮತ್ತೆ ಮಕ್ಕಳಿಗೆ 25,000. If he is a senior citizen 50,000. ಇವಾಗ ಅವನ ಜೊತೆಗೆ ಸೊ ಅವನ ಸೀನಿಯರ್ ಸಿಟಿಜನ್ ಆದ್ರೆ 50,000 ಸಿಗ್ತದೆ. If he is a senior citizen 50,000. Senior citizen rupees 50,000. ಸೀನಿಯರ್ ಸಿಟಿಜನ್ ಆದ್ರೆ 50,000 ಸಿಗುತ್ತೆ. ಬಿಲೋ ದ ಸೀನಿಯರ್ ಸಿಟಿಜನ್ ಅಂದ್ರೆ ಯಾರು? senior citizen ಅಂದ್ರೆ ಯಾರು? The assessee who is above the age of 60 years. 60 years ಗಿಂತ ಜಾಸ್ತಿ ಆದ್ರೆ ಅವನು ಸೀನಿಯರ್ ಸಿಟಿಜನ್ ಅಂತೇಳಿ ಕರಿತೀವಿ. ಸೊ ಸೀನಿಯರ್ ಸಿಟಿಜನ್ ಗೆ ಅವನಿಗೆ ಏನಾಗ್ತದೆ, ಅವನು ಸೀನಿಯರ್ ಸಿಟಿಜನ್ ಅಂದ್ರೆ 50,000. ಅವನ ಏಜ್ 60 ಇಯರ್ಸ್ ಗಿಂತ ಜಾಸ್ತಿ ಇದ್ರೆ 50,000 ಸಿಗುತ್ತೆ. ಇಲ್ಲದ್ರೆ ಅವನ ಏಜ್ 60 ಇಯರ್ಸ್ ಗಿಂತ ಕೆಳಗಡೆ ಇದ್ರೆ ಎಷ್ಟು ಸಿಗುತ್ತೆ ಕಾಂಟ್ರಿಬ್ಯೂಷನ್? ಇದು 25,000. ಇದ್ರ ಜೊತೆಗೆ additional deductions for parents is also available as rupees 25,000 or 50,000. So ಅವನ ಪೇರೆಂಟ್ಸ್ ಮೇಲೆ ಇದು 25,000 or 50,000 ಅಂದ್ರೆ ಗೊತ್ತಾಯ್ತಲ್ವಾ ನಿಮಗೆ? ಪ್ರಾಬ್ಲಮ್ ಅಲ್ಲಿ ಅಸೆಸ್ಸಿ ಏಜ್ ಅಬೌವ್ 60 ಇಯರ್ಸ್ ಅಂತಿದ್ರೆ ನೀವು 50,000 ತಗೊಳ್ಬಹುದು. ಇದಲ್ಲದೆ ಪುನಃ ಅವನ ಪೇರೆಂಟ್ಸ್ ಮೇಲೆ ಏನಾದ್ರು ಇನ್ಶೂರೆನ್ಸ್ ಕಟ್ಟಿದ್ರೆ ಅದಕ್ಕೆ ಪುನಃ ಡಿಡಕ್ಷನ್ ಸಿಗುತ್ತೆ. ಎಷ್ಟು ಅಂದ್ರೆ ಅವರ ಏಜ್ ಬಿಲೋ 60 ಆಗಿದ್ರೆ 25,000 ಆದ್ರೆ, ಅಥವಾ ಸೊ ಇಫ್ ಎನಿ ಪೇರೆಂಟ್ ಅಂದ್ರೆ ಪೇರೆಂಟ್ ಫಾದರ್ ಅಥವಾ ಮದರ್ ಇದ್ ಏಜ್ 60 ಗಿಂತ ಅಬೌವ್ ಆದ್ರೆ, ಇಫ್ ಎನಿ ಒನ್ ಪೇರೆಂಟ್ ಏಜ್ ಆಫ್ ಎನಿ ಪೇರೆಂಟ್ is more than 60 years, then he is eligible to claim another 50,000. ಮತ್ತೆ ಅಕಸ್ಮಾತ್ ಅವನ ಪೇರೆಂಟ್ಸ್ ಇನ ಫಾದರ್ ಅಥವಾ ಮದರ್ ಯಾರು ಇಬ್ಬರದು ಏಜ್ ಅಬೌವ್ 60 ಇಯರ್ಸ್ ಆಗ್ಬೇಕಂತಿಲ್ಲ, ಯಾವ್ದಾದ್ರು ಒಬ್ರದು ಅಬೌವ್ 60 ಇಯರ್ಸ್ ಆದ್ರೆ ಎಷ್ಟು ಸಿಗ್ತದೆ? 50,000. ಅರ್ಥ ಆಯ್ತಲ್ಲ? ಸೊ ಅದು ಅಡಿಷನಲ್ ಕಾಂಟ್ರಿಬ್ಯೂಷನ್. ಇವನಿಗೆ 25,000 ಸಿಗತ್ತೆ, ಪೇರೆಂಟ್ಸಿಗೂ ಸಿಗತ್ತೆ. ಇವನು ಸೀನಿಯರ್ ಸಿಟಿಜನ್ ಆದ್ರೆ ಇವನಿಗೂ 50,000 ಸಿಗ್ತದೆ. ಪೇರೆಂಟ್ ಆಗ ಇವನೇ ಸೀನಿಯರ್ ಸಿಟಿಜನ್ ಆದ್ಮೇಲೆ ಪೇರೆಂಟ್ಸ್ ಏನಾಗ್ತಾರೆ? ಸೀನಿಯರ್ ಸಿಟಿಜನ್ ಆಗ್ಲೇಬೇಕು ತಾನೆ, ಆಗ ಅವ್ರಿಗೆ 50,000 ಸಿಗುತ್ತೆ. ಇವನು ಸೀನಿಯರ್ ಸಿಟಿಜನ್ ಅಲ್ಲದಿದ್ರೆ 25,000 ಸಿಗುತ್ತೆ. ಮತ್ತೆ ಪೇರೆಂಟ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಸೀನಿಯರ್ ಸಿಟಿಜನ್ ಅಂತ 50,000 ಸಿಗುತ್ತೆ. ಎಷ್ಟು ಟೋಟಲ್ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು ಸಿಗ್ತದೆ? ಮ್ಯಾಕ್ಸಿಮಮ್ 75,000 ಸಿಗುತ್ತೆ. ಅದಲ್ಲದೆ
Another deduction for preventive health checkup. Preventive health checkup. 5,000. Apart from this, another 5,000 rupees available as deduction for preventive health checkup, but not over and above this rupees. ಆಯ್ತಲ್ಲ, ಇದು 5,000 ರೂಪಾಯಿ ಯಾವ್ದ್ರಲ್ಲಿ ಬರ್ತದೆ ಅಂದ್ರೆ ಇದ್ರೊಳಗಡೆ ಸೇರ್ಕೊಳ್ತದೆ. ಅರ್ಥ ಆಯ್ತಲ್ಲ, ಇದಕ್ಕಿಂತ ಜಾಸ್ತಿ ಅಕಸ್ಮಾತ್ ಇನ್ಸೂರೆನ್ಸ್ ಪೇ ಮಾಡಿದ್ದು ಫಾರ್ ಎಕ್ಸಾಂಪಲ್ ಅಸೆಸ್ಸಿ, ಇವಾಗ ಒಬ್ಬ ಎ ಇರ್ತಕ್ಕಂಥವನು ಅವನದು ಇನ್ಸೂರೆನ್ಸ್ 20,000 ಇದೆ ಆಯ್ತಲ್ಲ, ಆಗ ಅವನು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ 5,000 ರೂಪಾಯಿನ ತಗೊಂಡು ಟೋಟಲ್ ಡಿಡಕ್ಷನ್ 25,000 ಮಾಡ್ಕೊಳ್ಬಹುದು ಅವ್ನು ಸೀನಿಯರ್ ಸಿಟಿಜನ್ ಅಲ್ಲದಿದ್ರೆ. ಗೊತ್ತಾಯ್ತಲ್ಲ, ಅಕಸ್ಮಾತ್ ಇದೇ 25,000 ಇದ್ರೆ ಇದು ಸಿಗೋದಿಲ್ಲ. ಮ್ಯಾಕ್ಸಿಮಮ್ ಎಷ್ಟು ಸಿಗೋದು ಅವ್ರಿಗೆ 25,000 ಮಾತ್ರ. ಅರ್ಥ ಆಯ್ತಲ್ಲ, ಸೀನಿಯರ್ ಸಿಟಿಜನ್ ಇದ್ರೆ ಮ್ಯಾಕ್ಸಿಮಮ್ ಎಷ್ಟು ಸಿಗ್ತದೆ 50,000. ಅರ್ಥ ಆಯ್ತಲ್ಲ, ಇದು 25,000 ಅಥವಾ 50,000, ಮತ್ತೆ ಪೇರೆಂಟ್ಸ್ ಗೆ 25,000 50,000. ಆದ್ರೆ ಇದು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಇದೆಯಲ್ಲ, ಇದು ಇಡೀ ಫ್ಯಾಮಿಲಿಗೆ ಸಿಗೋದು 5,000. ಆಯ್ತಲ್ಲ, ಇಡೀ ಫ್ಯಾಮಿಲಿಗೆ ಸಿಗೋದು 5,000 ರೂಪಾಯಿ, ಬಟ್ ನಾಟ್ ಎಕ್ಸೀಡ್ ಟೋಟಲ್ 75,000. ಇದಕ್ಕಿಂತ ಜಾಸ್ತಿ ಗೊತ್ತಾಯ್ತಲ್ಲ, ಅಂದ್ರೆ ಅವನು 25,000 ರೂಪಾಯಿ, ಅವನ ಪೇರೆಂಟ್ಸ್ ಸೀನಿಯರ್ ಸಿಟಿಜನ್ ಸಾಮಾನ್ಯ ಆಗಿರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ 50,000 ರೂಪಾಯಿ, ಟೋಟಲ್ 75,000. ಇದು 5,000 ರೂಪಾಯಿ ಇದೆ, ಇದ್ರೊಳಗಡೆನೇ ಬರುತ್ತೆ, ಅದಕ್ಕಿಂತ ಜಾಸ್ತಿ ಗೊತ್ತಾಯ್ತಲ್ಲ. ಮತ್ತೆ ಇದಕ್ಕೆ ಯಾವುದೇ ರೀತಿಯ ಬಿಲ್ಸ್ ಬೇಡ. ಇನ್ಸೂರೆನ್ಸ್ ಪ್ರೀಮಿಯಂ ಮಾಡಿದ್ರೆ ಅದಕ್ಕೆ ಬಿಲ್ ಬೇಕು, ಗೊತ್ತಾಯ್ತಲ್ಲ, ಬಟ್ ಇದಕ್ಕೆ ಬಿಲ್ ಬೇಡ. ಮತ್ತೆ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಂ ಇದೆಯಲ್ಲ, ಇಟ್ ಶುಡ್ ಬಿ ಪೇಡ್ ಇನ್ ಚೆಕ್ ಓನ್ಲಿ. ಅದನ್ನು ಪೇ ಮಾಡಿರ್ಬೇಕು, ಚೆಕ್ ಅಲ್ಲಿ ಪೇಮೆಂಟ್, ಚೆಕ್ ಅಥವಾ ಇನ್ಯಾವುದೋ ಡಿಜಿಟಲ್ ಪೇಮೆಂಟ್, ಕ್ಯಾಶ್ ಅಲ್ಲಿ ಪೇ ಮಾಡಿದ್ರೆ ಡಿಡಕ್ಷನ್ ಸಿಗೋದಿಲ್ಲ. ಗೊತ್ತಾಯ್ತಲ್ಲ, ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಂ ಕ್ಯಾಶ್ ಅಲ್ಲಿ ಪೇ ಮಾಡಿದ್ರೆ ಡಿಡಕ್ಷನ್ ಸಿಗೋದಿಲ್ಲ, ಚೆಕ್ ಅಲ್ಲಿ ಮಾಡಿರ್ಬೇಕು, ಬೇರೆ ಯಾವ ಡಿಜಿಟಲ್ ಗೂಗಲ್ ಪೇ, ಫೋನ್ ಪೇ ಇವೆಲ್ಲ ಇದೆಯಲ್ಲ, ನೆಫ್ಟ್, RTGS ಆ ಮುಖಾಂತರ ಮಾಡಿದ್ರೆ ಮಾತ್ರ ಸಿಗೋದು, ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಸಿಗೋದಿಲ್ಲ. ಆದ್ರೆ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಇದೆಯಲ್ಲ, ಇದನ್ನ ಕ್ಯಾಶ್ ಅಲ್ಲಿ ಪೇ ಮಾಡಿ ಆಯ್ತಲ್ಲ. ಆದ್ರೆ ಇನ್ಸೂರೆನ್ಸ್ ಪೇ ಮಾಡ್ಬೇಕು ಮಾತ್ರ ಚೆಕ್ ಅಥವಾ ಅದರ್ ಡಿಜಿಟಲ್ ಮೋಡ್ ಕೊಡುವ, ಅದರ್ ದನ್ ಕ್ಯಾಶ್ ಆಯ್ತಲ್ಲ. ಚೆಕ್ ಅಂತ ಅದರ್ ದನ್ ಕ್ಯಾಶ್. ಇಫ್ ಯು ಪೇಡ್ ಇನ್ ಕ್ಯಾಶ್, ಡಿಡಕ್ಷನ್ ಇಸ್ ನಾಟ್ ಅವೈಲಬಲ್. ಅರ್ಥ ಆಯ್ತಲ್ಲ. ದಿಸ್ ಆಲ್ ಅಬೌಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D. ಸೊ ನಾಳೆ ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡುವ. 80D ಮೇಲೆ ಯಾವುದು ಪ್ರಾಬ್ಲಮ್ ಅಂತ.